ಹೆಜ್ಜೆ ಹೆಜ್ಜೆಗೂ ನೆನಪಿರೋ ಈ ರೂಮು ನಿನಗೆ ಚಿಕ್ಕದಾಗೆ ಕಾಣಿಸ್ತಾ ಇದೆ. ಆದ್ರೆ ಮನಸ್ಸಿಟ್ಟು ನೋಡಿದ್ರೆ ನನ್ನ ಪ್ರೀತಿ ಸಮುದ್ರದಷ್ಟು ದೊಡ್ಡದು. ಒಬ್ಬ ವ್ಯಕ್ತಿನ ಇಷ್ಟೊಂದು ಪ್ರೀತಿ ಮಾಡ್ತಾರ? ವ್ಯಕ್ತಿ ಅಂದ್ರೆ ಯಾರೋ ಥರ್ಡ್ ಪರ್ಸನ್ ಹತ್ರ ಮಾತಾಡ್ದಾಗ ಮಾತಾಡ್ತಿದ್ಯಲ್ಲ. ನನ್ನ ಪ್ರೀತಿ ಬಗ್ಗೆ ನಿನಗೆ ಗೊತ್ತಿಲ್ವಾ? ಗೊತ್ತು, ಏನೋ ಗೊತ್ತಾಗ್ದೆ ಹಾಗೆ ಮಾತಾಡ್ಬಿಟ್ಟೆ. ಸರ್ಸು, ನನ್ನಿಂದ ದೂರ ಆದ್ಮೇಲೆ ನನ್ನ ಮೇಲೆ ಪ್ರೀತಿ ಕಡಿಮೆ ಆಗಿದ್ಯಾ? ನೀನು ಇದೇ ಊರಲ್ಲಿದ್ಯಾ? ನನ್ನನ್ನು ನೋಡ್ಬೇಕು, ನನ್ನನ್ನು ಬಂದು ಮಾತಾಡಿಸ್ಬೇಕು ಅಂತ ನಿನಗೆ ಯಾವತ್ತೂ ಅನಿಸ್ಲಿಲ್ವಾ? ಅನ್ಸ್ತು ರಾಹುಲ್ ಅವರೇ, ಆದ್ರೆ ಹೇಗ್ ಬರ್ಬೇಕೋ ಗೊತ್ತಾಗ್ಲಿಲ್ಲ. ಇಷ್ಟು ದಿನ ಆದ್ಮೇಲೆ ಸಾಧ್ಯ ಆಯ್ತು. ಗೊತ್ತಾಗೋದಲ್ಲ, ಆ ದೇವ್ರೆ ನಮ್ಮಿಬ್ಬರನ್ನ ಒಂದು ಮಾಡಿದಾನೆ. ನೀನು ಹುಟ್ಟಿದ ಹಬ್ಬದ ದಿನ ನೀನು ದೇವಸ್ಥಾನಕ್ಕೆ ಬಂದಿದ್ಯಲ್ಲ, ಅದ್ಯಾಕೆ ಹಾಗೆ ಯೋಚನೆ ಮಾಡ್ತಾ ಇದೀಯಾ? ನಿನಗೆ ನೆನಪಿಲ್ವಾ? ಅದೇ ಹುಟ್ಟಿದ ದಿನ ನೀನ ಅಲ್ವಾ ಅಂತ ಯೋಚನೆ ಮಾಡ್ತಿದ್ದೆ. ಪರವಾಗಿಲ್ಲ ಬಿಡು ಸರ್ಸು, ನಿನಗೆ ಆಕ್ಸಿಡೆಂಟ್ ಆಗಿ ತಲೆಗೆ ಪೆಟ್ಟಾಯ್ತು ಅಂತ ಹೇಳಿದ್ಯಲ್ಲ, ಎಲ್ಲ ಸರಿ ಹೋಗುತ್ತೆ. ಇಂಥ ಕನ್ಫ್ಯೂಷನ್ಸ್ ಎಲ್ಲ ತಾನಾಗೆ ಹೋಗುತ್ತೆ. ಅವತ್ತು ದೇವರನ್ನ ನಾನು ತುಂಬಾ ನಂಬಿಕೆಯಿಂದ ಬೇಡ್ಕೊಂಡೆ. ನೀನು ನನ್ನ ಕಣ್ಣಿಗೆ ಕಾಣಿಸ್ಕೊಂಡೆ. ನಾನು ನಿನಗೋಸ್ಕರ ಆ ದೇವಸ್ಥಾನದ ಮುಂದೆ ಪ್ರೀತಿ ತಪಸ್ ಮಾಡಿದೆ. ಇವತ್ತು ಶಾಶ್ವತವಾಗಿ ನನ್ನ ಎದುರುಗಡೆ ಬಂದ್ಬಿಟ್ಟಿದ್ಯಾ. ನನ್ನ ಜನ್ಮಕ್ಕೆ ನೀನೇನ್ ಬಿಟ್ರೆ ಬೇರೆ ಏನು ಬೇಡ ಸರ್ಸು. ನನ್ನನ್ನ ಬಿಟ್ಟು ಒಂದು ದಿನ ಅಲ್ಲ, ಒಂದು ಕ್ಷಣನೂ ಎಲ್ಲಿಗೂ ಹೋಗ್ಬೇಡ ನೀನು, ಸರಿನಾ? ಸರಿ ರಾಹುಲ್ ಅವರೇ. ಸರಸು, ಒಂದೇ ಒಂದ್ಸಲ ನನ್ನ ಸರಸು ತರ ರೆಡಿ ಆಗ್ತೀಯಾ? ಏನೋ ಮಿಸ್ ಆಗಿದೆ.
ಭಾಷಿಣಿನ ಸರಸು ಅಂತ ನಂಬಿಕೊಂಡಿರೋ ರಾಹುಲ್ಗೆ ಯಾವುದೇ ಕಾರಣಕ್ಕೂ ನಿಜ ಗೊತ್ತಾಗಕೂಡ್ದು. ಹಾಗೇನಾದ್ರೂ ಗೊತ್ತಾದ್ರೆ ರಾಹುಲ್ ಹೆಲ್ತ್ಗೆ ತುಂಬಾನೇ ಎಫೆಕ್ಟ್ ಆಗುತ್ತೆ. ಸೊ ಇವತ್ತಿನಿಂದ ನಾವೆಲ್ಲರೂ ಕೂಡ ಅವಳು ಸರಸು ಅನ್ನೋ ಹಾಗೇನೆ ಬಿಹೇವ್ ಮಾಡಬೇಕು. ರಾಹುಲ್ ನಂಬಿಕೆನ ನಾವು ಯಾವತ್ತಿಗೂ ಕೂಡ ಅನುಮಾನ ಬರ್ದಿರೋ ಹಾಗೆ ನಾವು ಸಪೋರ್ಟ್ ಮಾಡಬೇಕು. ತಪ್ಪದೆ ಮಾಡ್ತೀವಿ ಮ್ಯಾಮ್. ಆದ್ರೆ ಅಣ್ಣ ಸರ್ಸು ಮೇಲೆ ಬೆಳೆಸ್ಕೊಂಡಿರೋ ಪ್ರೀತಿಗೆ ನಿಜ ತಿಳ್ಕೊಳ್ಳೋದಕ್ಕೆ ಜಾಸ್ತಿ ದಿನ ಬೇಕಾಗಲ್ಲ ಅಂತ ಅನ್ಕೋತೀನಿ. ಅದಕ್ಕೆ ಭಾಷಿಣಿ ತನ್ನ ಬಿಹೇವಿಯರಿಂದ ರಾಹುಲ್ನ ಬದಲಾಯಿಸ್ತಾಳೆ. ರಾಹುಲ್ ಸಂಪೂರ್ಣವಾಗಿ ಗುಣವಾದ ಮೇಲೆ ಅವಳು ಸರಸು ಅಲ್ಲ ಅನ್ನೋ ನಿಜ ಭಾಷಿಣಿನೇ ರಾಹುಲ್ಗೆ ಅರ್ಥ ಆಗೋ ಹಾಗೆ ಹೇಳ್ತಾಳೆ. ಅಂದ್ರೆ ಅಲ್ಲಿವರೆಗೂ ನಮ್ಮ ಆಕ್ಟಿಂಗ್ ಸ್ಕಿಲ್ಸ್ನ ತೋರಿಸ್ಬೇಕು ಅಂತಾಯ್ತು. ಆಕ್ಟ್ ಮಾಡು, ಆದ್ರೆ ನಾಶ ಮಾಡಕ್ ನೋಡ್ಬೇಡ. ಶ್ಯೂರ್ ಮೇಡಮ್. ಆಂಟಿ, ಭಾಷಣಿಗೆ ನಮ್ ಸ್ಟೇಟಸ್ ಇಷ್ಟ ಆಗಿ ಇದೇ ಮನೇಲೆ ಇದ್ಬಿಟ್ರೆ? ಅಂಥ ಪರಿಸ್ಥಿತಿ ಖಂಡಿತ ಬರೋದಿಲ್ಲ. ಭಾಷಿಣಿ ಅವಳ ತಂದೆಗೆ ಮಾಡಿದ ಸಹಾಯಕ್ಕೋಸ್ಕರ ಇಲ್ಲಿ ಆಕ್ಟ್ ಮಾಡೋದಕ್ಕೆ ಒಪ್ಕೊಂಡಿದ್ದಾಳೆ. ಅಷ್ಟೇ ಬಿಟ್ರೆ ನಮ್ಮ ಆಸ್ತಿ ಅಂತಸ್ತನ್ನ ನೋಡಿ ಅಂತೂ ಖಂಡಿತ ಅಲ್ಲ. ಆತ್ಮಾಭಿಮಾನ ಇರುವಂಥ ಮನುಷ್ಯರಿಗೆ ಆಸೆಗಳು ಕೂಡ ಕಡಿಮೆನೇ ಇರುತ್ತೆ. ವಾಗ್ದೇವಿ, ರಾಹುಲ್ ಅವ್ರು ಬರ್ತಾ ಇದ್ದಾರೆ. ಥೇಟ್ ಸರ್ಸು ನೋಡ್ದ ಹಾಗೆ ಇದೆ. ಸರಸುನೇ ಅಲ್ವಾ? ನೋಡ್ದ ಹಾಗೆ ಅಂದ್ರೆ ಏನದ್ಕೆ? ಹಾಗಲ್ಲ ರಾಹುಲ್, ನೋಡಿ ತುಂಬಾ ದಿನ ಆಯ್ತಲ್ಲ, ಓನೇಜಾಗಿ ಏನ್ ಹೇಳ್ಬೇಕು ಗೊತ್ತಾಗ್ಲಿಲ್ಲ, ಅದಕ್ಕೆ ಹಾಗೆ ಹೇಳಿದಾರೆ. ನಿಮ್ಮಿಬ್ಬರನ್ನು ಹೀಗೆ ನೋಡ್ತಾ ಇದ್ರೆ ನನ್ನ ಕಣ್ಣಿಗೆ ಹಬ್ಬ ಅನ್ನಿಸ್ತಾ ಇದೆ. ರಾಹುಲ್, ನೀನಂದ್ಕೊಂಡ ಹಾಗೇನೆ ಪ್ರತಿಯೊಂದು ನಡೀತಿದೆ ಅಲ್ಲ, ಇವತ್ತಾದ್ರೂ ಹೊಟ್ಟೆ ತುಂಬಾ ಊಟ ಮಾಡ್ಬೇಕಂದ ಬಾ. ಈ ಎಕ್ಸ್ಟ್ರಾ ಕೇರಿಂಗ್ನೆಲ್ಲ ಕಡಿಮೆ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಹೇಳಿ ನಿಮ್ಮ ಹೆಂಡತಿಗೆ. ಈಗ ನನ್ನ ಹೆಂಡತಿ ಬಂದಿದ್ದಾಳಲ್ಲ, ಯಾರು ಏನು ಹೇಳೋ ಅವಶ್ಯಕತೆ ಇಲ್ಲ. ನನ್ನ ಬಗ್ಗೆ ಎಲ್ಲಾನು ಅವಳೇ ನೋಡ್ಕೋತಾಳೆ. ಬನ್ನಿ ರಾಹುಲ್ ಅವರೇ, ನಿನಗೆ ನಾನ್ ಬಡಿಸ್ತೇನೆ. ಪರವಾಗಿಲ್ಲ ರೀ, ನಾನು ಆಮೇಲೆ ತಿಂತೀನಿ. ನನ್ ಜೊತೆನೆ ತಿನ್ನು ಸರ್ಸು, ಏನೂ ಆಗಲ್ಲ. ಸರ್ಸು ತಿನ್ನು ಸರ್ಸು, ಏನ್ ನೋಡ್ತಾ ಇದೀಯಾ? ನಾನ್ ತಿನ್ನಿಸ್ತೇನಿರು. ಏನ್ ಸರ್ಸು, ಯಾಕೆ ಹಾಗೆ ನೋಡ್ತಿದ್ಯಾ? ತಿನ್ನು ತಿನ್ನು ಸರ್ಸು, ತಿನ್ನು. ನಾನಲ್ಲ ರಾಹುಲ್ ಅವರೇ, ಮೊದಲು ನೀವ್ ತಿನ್ನಿ. ನೀವ್
ಇಷ್ಟು ದಿನ ಮಿಸ್ ಮಾಡ್ಕೊಂಡಿದ್ದೆ. ಈ ರೀತಿ ಹೊಟ್ಟೆ ತುಂಬಾ ತಿಂದು ಎಷ್ಟು ದಿನ ಆಗಿತ್ತು. ನೀನು ಬಂದೆ, ನನ್ನ ಮನಸ್ಸೇ ತುಂಬ ಹೋಯ್ತು. ನೀನು ನನ್ನ ಪಕ್ಕದಲ್ಲೇ ಇದೆಯಾ, ನನ್ನ ಹೊಟ್ಟೆನೇ ತುಂಬ ಹೋಯ್ತು. ನೀನು ಕೂಡ ತಿಂದ್ಬಿಟ್ಟು ಬೇಗ ಬಾ. ಇಲ್ಲಿ ಯಾವುದೇ ಕಾರಣಕ್ಕೂ ಯಾರಿಗೂ ಹೆದರಬೇಡ, ಸರಿನಾ? ತಾಯಿಯಾಗಿ ನಾನು ಮಾಡೋಕ್ಕಾಗದೇ ಇರೋ ಕಾರ್ಯನ ಸರಸವಾಗಿ ನೀನ್ ಸಂಪೂರ್ಣ ಮಾಡಿದೀಯ. ನನ್ನ ಮಗನ ಹೊಟ್ಟೆ ತುಂಬಿಸಿದೀಯ. ತುಂಬ ತುಂಬ ಸಂತೋಷ ಅಮ್ಮ. ನಾನ್ ಸರ್ಸು ಹಾಗೆ ನಡ್ಸೋದಕ್ ಬಂದು ನಿಮ್ ಮಗನ ಬದಲಾಯಿಸ್ಬೇಕು ಅಂತ ಅನ್ಕೊಂಡ್ರೆ ನಿಮ್ ಮಗ ನನ್ನೇ ಸರ್ಸುವಾಗಿ ಬದಲಾಯಿಸ್ತಿದ್ದಾರೆ. ಏನಾಯ್ತಮ್ಮ? ಯಾಕೆ ಹಾಗೆ ಮಾತಾಡ್ತಿದ್ಯಾ ನೀನು? ಜಡಿ ಹಾಕೊಳಕ್ ಹೇಳಿದ್ರು, ಓಕೆ. ಆದ್ರೆ ಹಣೆಗ್ ಪೊಟ್ಟಿಟ್ಟಿದ್ ಮಾತ್ರ ನನಗಿಷ್ಟ ಆಗ್ಲಿಲ್ಲ. ನಿಜ ಹೇಳ್ಬಿಡ್ಬೇಕು ಅನ್ನೋಷ್ಟು ಕೋಪ ಬಂತು. ಆದ್ರೆ ನಿಮ್ ಮಾತಿಗೆ ರೆಸ್ಪೆಕ್ಟ್ ಕೊಟ್ಟು ನೀವು ಮಾಡಿರೋ ಸಹಾಯನ ನೆನೆಸ್ಕೊಂಡು ನಿಮ್ಮ ಮಗನ ಹೆಲ್ತ್ ಬಗ್ಗೆ ಯೋಚನೆ ಮಾಡಿ ಸೈಲೆಂಟ್ ಆಗಿರ್ಬೇಕಾಗಿ ಬಂತು. ಥ್ಯಾಂಕ್ಸ್ ಅಮ್ಮ. ನೀನು ಮಾಡಿರೋ ಸಹಾಯಕ್ಕೆ, ಕಂಟ್ರೋಲ್ ಮಾಡ್ಕೊಂಡಿರೋ ಕೋಪಕ್ಕೆ, ಅಂಡ್ ದೆನ್ ಸಾರಿ. ನನ್ನ ಮಗನ ಬಿಹೇವಿಯರ್ಗೆ, ನಿನ್ನ ನೆತ್ತಿಲಿಟ್ಟಿರೋ ಈ ಬೊಟ್ಟಿಗೆ ನನಗ್ ಬೇಕಿರೋದು ಥ್ಯಾಂಕ್ಸ್ ಸಾರಿ ಅಲ್ಲ ಮೇಡಮ್. ನಿಮ್ ಮಗ ಇಂಥ ಕೆಲ್ಸ ಮಾಡ್ದಿರೋ ಹಾಗೆ ಕಂಟ್ರೋಲ್ ಮಾಡೋದು. ಇಲ್ಲ ಅಂದ್ರೆ ನಾನೇ ನಿಜ ಹೇಳಿ ಪರ್ಮನೆಂಟ್ ಆಗಿ ಕಂಟ್ರೋಲ್ ಮಾಡ್ಬೇಕಾಗಿ ಬರುತ್ತೆ. ಅಯ್ಯೋ ಬೇಡಮ್ಮ, ಬೇಡ. ಅಂತ ಕೆಲಸ ಮಾತ್ರ ಮಾಡಬೇಡ. ನಾನಷ್ಟೇ ಅಲ್ಲ, ನನ್ನ ಕುಟುಂಬದವ್ರು ಎಲ್ಲರೂ ಸರಸು ವಿಷಯದಲ್ಲಿ ಅವನಿಗೆ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು, ಇದನ್ನು ಮಾಡಬಹುದಾ ಇದನ್ನು ಮಾಡಬಾರ್ದಾ ಅಂತ ಹೇಳೋಂಥ ಪರಿಸ್ಥಿತಿನಲ್ಲಿಲ್ಲಮ್ಮ. ಆದ್ರೆ ನೀನು ನಮ್ಮ ಕುಟುಂಬದಲ್ಲಿ ಇರೋವರೆಗೂ ಮಾತ್ರ ಇದೆಲ್ಲ ರಿಪೀಟ್ ಆಗದೆ ಇರೋ ಹಾಗೆ ನಾವು ನೋಡ್ಕೋತೀವಮ್ಮ. ಎಕ್ಸ್ಕ್ಯೂಸ್ ಮೀ, ನನ್ನ ಫೋನ್ ರಿಂಗ್ ಆಗ್ತಿದೆ. ಹಲೋ ಅಮ್ಮ. ಹಲೋ ಭಾಷಿಣಿ, ಎಲ್ಲಿದ್ಯಮ್ಮ? ಅದು ಇನ್ಸ್ಟಿಟ್ಯೂಟ್ ಅಲ್ಲಿ ಇದ್ದೀನಮ್ಮ. ಏನಾಯ್ತಮ್ಮ? ನಿಮ್ಮಪ್ಪನ್ಗೆ ಪ್ರಜ್ಞೆ ಬಂದಿದೆ ಕಣೆ. ನೀನು ನೋಡ್ಬೇಕು ಅಂತಿದ್ದಾರೆ. ಬೇಗ ಬಾ ಅಮ್ಮ. ಸರಿನಮ್ಮ, ಸರಿ, ಈಗ್ಲೇ ಬರ್ತೀನಿ. ಹಾ, ನಮ್ಮಪ್ಪನ್ ಪ್ರಜ್ಞೆ ಬಂದಿದ್ಯಂತೆ. ಅವರು ಕಣ್ ಬಿಡೋದಕ್ಕೆ, ನಮ್ಮೆಲ್ರೂ ಕಣ್ಣು ಸಂತೋಷದಿಂದ ತುಂಬೋದಕ್ಕೆ ಕಾರಣ ನೀವೇ. ಥ್ಯಾಂಕ್ ಯು. ನಾನ್ ನಮ್ಮಪ್ಪನ್ ನೋಡೋದಕ್ಕೆ ಹೋಗ್ಬೇಕು. ಹೋಗ್ ಬರ್ತೀನಿ. ಇನ್ನು ನಿಮಗ್ ಡೌಟ್ ಬಂದಿಲ್ವಾ ಆಂಟಿ? ಯಾವ ಡೌಟು? ಅವಳು ಭಾಷಿಣಿ ಅಲ್ಲ, ಸರಸುನೆ ಅಂತ. ಆ ಡೌಟು ನಿನಗ್ಯಾಕೆ ಬಂತು ಪ್ರೀತಿ? ಯಾಕೆ ಬರಲ್ಲ ಆಂಟಿ? ಬಂದಿನಾನೇ ನಂಬರ್ 1 ಕಪ್ ತಗೊಂಡು ಸೇಮ್ ಪ್ಲೇಸಲ್ಲಿ ಇಟ್ಲು ಅಂದ್ರೆ ಶೋಕೇಸ್ ಖಾಲಿ ಆಗಿರೋದಕ್ಕೆ ಕ್ಯಾಶುವಲ್ ಆಗಿ ಇಟ್ಲು ಅನ್ಕೊಳ್ಳೋಣ. ಆದ್ರೆ ಬೊಟ್ಟು ಜಡೆ ಇದೆಲ್ಲ ನೋಡ್ತಾ ಇದ್ರೆ
ರಾಹುಲೇ ಅದನ್ನ ಇಡಿಸಿದ್ದು ಅಂತ ಅವಳು ಹೇಳಿದ್ಲಲ್ಲ. ಅದೇ ನನ್ ಡೌಟು ಆಂಟಿ. ಹೌದಾ ಆಂಟಿ? ಮದ್ವೆ ಆಗಿರೋ ಹುಡುಗಿ ಮಾತ್ರನೇ ನೆತ್ತಿ ಮೇಲೆ ಬೊಟ್ಟಿಟ್ಕೋತಾರೆ, ಭಾಷಣಿಗ್ ಮಾತ್ರ ರಾಹುಲೇ ಇಟ್ಟ. ಆದ್ರೂ ಸರಿ, ಅವಳು ಏನೋ ಹೇಳ್ದೆ ಸೈಲೆಂಟ್ ಆಗಿ ಯಾಕಿರ್ತಾಳೆ? ರಾಹುಲ್ನ ಗಂಡನ್ ತರ ನೋಡ್ತಿದ್ದಾಳ. ಅದಕ್ಕೆ ನಮ್ ಮನೆಗ್ ಬಂದಿರೋ ಭಾಷಿಣಿ ಸರಸ್ಸುನೇ ಆಗಿರೋದಕ್ಕೆ. ಸರಸ್ಸುಗ್ ಮಾತ್ರನೇ ಇಂಥದೆಲ್ಲ ಸೆಂಟಿಮೆಂಟ್ಸ್ ಇರೋದಕ್ಕೆ. ಏನಾಗಿದೆ ಪ್ರೀತಿ ನಿನ್ಗೆ? ಮೈಂಡ್ ಕೆಲಸ ಮಾಡ್ತಾ ಇದ್ಯಾ ಇಲ್ಲ ಶಟ್ ಡೌನ್ ಆಗಿದ್ಯಾ? ನಮ್ ರಾಹುಲ್ ಬಗ್ಗೆ ಯೋಚನೆ ಮಾಡಿ ನಿಜ ಹೇಳಲ್ಲ ಅಂದಿದ್ದಕ್ಕೆ ಕಾಂಪ್ಲಿಮೆಂಟ್ ಕೊಡೋದನ್ನ ಬಿಟ್ಟು ಕಂಪ್ಲೇಂಟ್ ಮಾಡ್ತಿದ್ಯಲ್ಲ ನೀನು. ಈಗೇನಾದ್ರೂ ಅವಳು ರಿಯಾಕ್ಟ್ ಮಾಡ್ಬಿಟ್ಟಿದ್ರೆ ರಾಹುಲ್ಗೆ ಅವಳು ಸರಸು ಅಲ್ಲ ಅನ್ನೋ ನಿಜ ಗೊತ್ತಾಗ್ಬಿಡ್ತಿತ್ತು. ಈ ಲಾಜಿಕ್ ಯಾಕೆ ನಿನಗೆ ತಿಳಿಲಿಲ್ಲ? ಅನುಮಾನದಿಂದ ಅಲ್ಲ ಪ್ರೀತಿ, ಯೋಚನೆ ಮಾಡಿ ಮಾತಾಡು. ಅಯ್ಯೋ ಆಂಟಿ, ನೀವ್ ಕೂಡ ಅವಳ ಮಾಯಲ್ಲಿ ಬೀಳ್ಬೇಡಿ. ಇದೆಲ್ಲ ಅವಳ ಗೇಮೇನೋ. ಆವಾಗ ಮೆದುವಾಗಿ ಜಾರ್ಕೊಂಡ್ ಸರ್ಸು ಇವಾಗ ವಿಷದ್ ಹಾವಾಗ ವಾಪಸ್ ಬಂದು ಭಾಷಣಿಯಾಗಿ ಪುಸ್ಕುಟ್ಬೇಕು ಅಂತ ನೋಡ್ತಿದ್ದಾಳೇನೋ. ಶಡ ಪ್ರೀತಿ. ಭಾಷಿಣಿ ಯಾರು, ಅವಳ ತಂದೆ ತಾಯಿ ಏನು ಅನ್ನೋದನ್ನ ನಾವು ನೋಡಿದೀವಿ. ಅವಳ ತಂದೆ ಆಪರೇಷನ್ಗೋಸ್ಕರ ನಮಗ್ ಸಹಾಯ ಮಾಡೋದಕ್ಕೆ ಒಪ್ಕೊಂಡಿದ್ದಾಳವಳು. ನಿಜವಾಗ್ಲೂ ಅವಳು ಸರಸುನೇ ಆಗಿದ್ದಿದ್ರೆ ಅವಳ ಫೇಸ್, ಫೀಲಿಂಗ್ಸ್, ಬಿಹೇವಿಯರ್ನಿಂದ ನೀನು ಹೇಳೋದಕ್ಕೂ ಮುಂಚೆನೆ ನಾನು ಕಂಡು ಹಿಡಿತಿದ್ದೆ. ಇನ್ನೊಂದು ಸಾರಿ ಬೊಟ್ಟಿಟ್ಕೊಂಡಿದ್ದಾಳೆ ಅಂತನೋ, ಜಡೆ ಹಾಕೊಂಡ್ಲು ಅಂತನೋ, ಡೌಟ್ ಬಂತು ಅಂತನೋ ಹುಚ್ಚಾಗಿ ಮಾತಾಡಿದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಸಾರಿ ಆಂಟಿ, ನೀವ್ ಎಷ್ಟೇ ಬಲವಾಗಿ ಹೇಳಿದ್ರು ನಾನ್ ಮಾತ್ರ ನಂಬಲ್ಲ. ಸರಸು ಹಾಗೆ ವಾಣಿ ಬಂದಾಗ ನಿಮಗಿಂತ ಮೊದಲೇ ನಾನ್ ಕಂಡುಹಿಡ್ದೆ. ಇವಾಗ ಭಾಷಿಣಿ ಹಾಗೆ ಬಂದ್ರೆ ಮಾತ್ರ ಕಂಡು ಹಿಡಿದೇನೆ ಹೇಗಿರ್ತೀನಿ? ಈ ಸರಿ ಮಾತಿನಿಂದ ಅಲ್ಲ ಆಂಟಿ, ಸಾಲಿಡ್ ಪ್ರೂಫ್ಸ್ ಜೊತೆಗೆ ನನ್ ಡೌಟ್ ನಿಜ ಅಂತ ನಿಮಗ್ ಪ್ರೂವ್ ಮಾಡ್ತೀನಿ. ಮಾಡೇ ಮಾಡ್ತೀನಿ. ಏನು ಅಂದ್ರೆ ಭಾಷಿಣಿ ಎಲ್ಲಿ? ಬರ್ತಾ ಇದ್ದಾಳೆ, ಫೋನ್ ಮಾಡಿದ್ದೆ. ಬರ್ತಾಳ? ಇಲ್ಲ ಅಪ್ಪ ಮಾಡಿದ ಕೆಲ್ಸಕ್ಕೆ ಕೋಪ ಮಾಡ್ಕೊಂಡಿದ್ದಾಳ? ನಿಮ್ ಮೇಲ್ ಕೋಪ ಬರಲ್ಲ ಅಪ್ಪ. ಅಮ್ಮ ಭಾಷಿಣಿ. ಅಪ್ಪ ಅಮ್ಮ, ನನಗೆ ಪ್ರಾಣ ಇದೆ ಅಂತ ಗೊತ್ತಾದ ಮರುಕ್ಷಣ ನನ್ನ ಕಣ್ಣು ಮುಂದೆ ನೀನೇ ಬಂದಿಯಮ್ಮ. ಅಂಥದ್ರಲ್ಲಿ ಕಣ್ಣು ತೆರೆದು ನೋಡಿದ ತಕ್ಷಣ ನೀನಿಲ್ದೆ ಇದ್ದಿದ್ದಕ್ಕೆ ನನ್ನ ಪ್ರಾಣದ ಬೆಲೆನೇ ಇಲ್ದೆ ಹೋಯ್ತು ಅಂದ್ರೆ ನಂಬು. ನಮ್ಮೇಲೆ ಇಷ್ಟೊಂದು ಪ್ರೀತಿ ಇರ್ಬೇಕಾದ್ರೆ ಯಾಕ್ರಿ ದೂರ ಹೋಗ್ಬೇಕು ಅನ್ಕೊಂಡ್ರಿ?